ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿಯಿಂದ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಚಟ್ನಿ ನಮಗೆ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇದನ್ನು ನಾವು ಲಿಕ್ವಿಡ್ ಥರ ಮಾಡಿಕೊಂಡ್ರೆ ಮುದ್ದೆಗೂ ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ಮಾವಿನಕಾಯಿ ಸೀಸನಲ್ಲಿ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿನ ಒಂದು ತೊಗೊಂಡಿದ್ದೀನಿ. ಹುಳಿದು ಮಾವಿನಕಾಯಿ ಆದರೆ ಅರ್ಧ ಹಾಕಿದರೆ ಸಾಕು. ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿ ಅಷ್ಟೊಂದು ಹುಳಿ ಇರಲ್ವಲ್ಲ, ಸೊ ಹಾಗಾಗಿ ಇದನ್ನು ನಾನು ಒಂದು ಮಾವಿನಕಾಯಿನ ಫುಲ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಈ ಮಧ್ಯದ್ದೇನಿರುತ್ತಲ್ಲ ಅದನ್ನು ಬಿಟ್ಟು ಸುತ್ತ ಇರೋದನ್ನೆಲ್ಲದನ್ನು ಈ ಥರ ಚೆನ್ನಾಗಿ ಚಾಕುವಿಂದ ನೀಟಾಗಿ ಇದನ್ನೆಲ್ಲ ತೆಗ್ದು ಇಟ್ಕೋಬೇಕು. ತೆಗ್ದು ಇಟ್ಕೊಂಡು ಆದಮೇಲೆ ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಬೇಕು. ಇನ್ನು ಮಧ್ಯದ ಬಿಟ್ಬಿಟ್ಟು ಇದನ್ನೇನೆಲ್ಲ ತೆಗ್ದಿಟ್ಕೊಂಡಿದ್ವಲ್ವ ಇದನ್ನೆಲ್ಲದನ್ನು ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಅಷ್ಟನ್ನು ಕಟ್ ಮಾಡಿ ಇಟ್ಕೋಬೇಕು. ಈ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಸೀಸನಲ್ಲಿ ಸಕ್ಕತ್ತಾಗಿರುತ್ತೆ. ಗೊತ್ತರ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರೊಟ್ಟಿಗೂ ತಿನ್ಬೋದು, ಚಪಾತಿಗೆ ತಿನ್ಬೋದು. ಈ ಚಟ್ನಿನ ನಮಗೆ ಮುದ್ದೆಗೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೋಬೇಕು. ನಾವು ಲಿಕ್ವಿಡ್ ಥರ ಮಾಡಿಕೊಂಡು ಇದೇ ಚಟ್ನಿನ ಲಿಕ್ವಿಡ್ ಥರ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋದು. ನೋಡಿ, ಒಗ್ಗರಣೆ ಹಾಕ್ಕೊಂಡ್ರೆ ಬಜ್ಜಿ ರೆಡಿ ಆಗುತ್ತೆ, ಮಾವಿನಕಾಯಿ ಬಜ್ಜಿ ಅದು. ಇವಾಗ ಇಲ್ಲೇ ನಾನು ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಇವಾಗ ಒಂದು ಬಾಣಲಿ ಬಿಸಿಗಿಟ್ಟು ಇದಕ್ಕೆ ನಾವು ಸ್ವಲ್ಪ ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಒಂದು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಖಾರದ ಪುಡಿ ಹಾಕೋದಕ್ಕಿಂತ ಈ ಥರ ಮೆಣಸಿನ್ಕಾಯಿನ ಹುರಿದು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಒಂದು 12ರಿಂದ 15 ಮೆಣಸಿನ್ಕಾಯಿನ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾವು ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯಕಾಳು ಹಾಕಿದ್ದೀನಿ. ಈ ಮೆಂತ್ಯಕಾಳನ್ನು ಚೆನ್ನಾಗಿ ಫ್ರೈ ಆಗಲಿ, ಇದನ್ನು ಕೂಡ ಕಲರ್ ಚೇಂಜ್ ಆಗಲಿ. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಮೆಣಸಿನ್ಕಾಯಿ ಫುಲ್ ಹಿಂಗೆ ಮುರಿದ್ರೆ ಚೆನ್ನಾಗಿ ಮುರಿಬೇಕು, ಅದು ಸೌಂಡ್ ಬರಬೇಕು. ಆ ಥರ ಹಿಂಗೆ ಆದರೆ ಸಾಕು. ಮೆಣಸಿನ್ಕಾಯಿನೂ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇದನ್ನು ಮೆಣಸಿನ್ಕಾಯಿ ಮತ್ತು ಏನು ಮೆಂತ್ಯನ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಈ ಜಾರಿಗೆ. ಇದಕ್ಕೆ ಮತ್ತೆ ನಾವು ಈ ಮೆಣಸಿನ್ಕಾಯಿ ಮತ್ತು ಏನು ಮೆಂತ್ಯ ಅಷ್ಟೇ ಅಲ್ವಾ ಬಿಸಿ ಮಾಡ್ಕೊಂಡಿರೋದು, ಇದನ್ನು ನಾವು ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಮೆಣಸಿನ್ಕಾಯಿನ ಒಂದು ರೌಂಡ್ ಆದರೂ ಹಾಕ್ಕೊಂಡ್ಬಿಡ್ಬೋದು. ಇದನ್ನು ಪೌಡ್ರ್ ಥರ ಮಾಡಿಕೊಂಡು, ಇಲ್ಲಾಂದರೆ ಎಲ್ಲದನ್ನು ಡೈರೆಕ್ಟಾಗಿ ಇದಕ್ಕೂ ಹಾಕ್ಕೋಬೋದು. ನಾನು ಒಂದು ಚಿಕ್ಕ ಜಾಮೂನ್ ಬಟ್ಲಲ್ಲಿ 1 ಜಾಮೂನ್ ಬಟ್ಲಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ, ಅಂದರೆ ಪುಟಾಣಿ ಹಾಕ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಕಾಯಿ ತುರಿ ತೊಗೊಂಡಿದ್ದೀನಿ, ಅಂದರೆ ಒಣ ಕೊಬ್ಬರಿನ ತಗೊಂಡು ತುರಿದು ಇಟ್ಕೊಂಡಿರೋದು, ಅದು 1 ಜಾಮೂನ್ ಬಟ್ಲಷ್ಟು. ಆಮೇಲೆ ಒಂದು ಗಡ್ಡೆನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮಾವಿನಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಹುಳಿ ಅಂಶ ಇರುತ್ತಲ್ವ ಅದನ್ನು ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡುತ್ತೆ ಇದು. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ನೋಡಿ, ಇವಾಗ ನಾನು ಉಪ್ಪು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೆ ಅಲ್ವ. ಇನ್ನು ಲಾಸ್ಟಲ್ಲಿ ಜೀರಿಗೆನೂ ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಈ ಥರ ನೈಸಾಗಿ ಮಿಕ್ಸಿ ಮಾಡಿಕೊಂಡ್ರೆ ರುಚಿಯಾಗಿರೋ ಒಂದು ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನಿಮಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.